ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ, ಜೊತೆಗೆ ಭೋಗಿ ಹಬ್ಬ ಕೂಡ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಏನು? ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ? ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಜೊತೆಗೆ ಭೋಗಿ ಹಬ್ಬ ಕೂಡ ಇದೆ. ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳು ಎರಡನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಅನುರಾಧ ನಕ್ಷತ್ರ ಈ ದಿವಸ. ಈ ದಿವಸವನ್ನು ಭೋಗಿ ಹಬ್ಬ ಅಂತ ಕರೀತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧವಾದ ಈ ಹಬ್ಬ, ಪ್ರಸಿದ್ಧವಾದದ್ದು ಈ ದಿವಸ. ನಾಳೆ, ನಾಳದ್ದು ಈ ಸಂಕ್ರಾಂತಿಯಲ್ಲೂ ಕೂಡ ದೀಪಾವಳಿಯಲ್ಲಿ ಹೇಗೆ 2-3 ದಿನಗಳ ಕಾಲ ಆಚರಿಸ್ತೀವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ದಿವಸ ಭೋಗಿ ಹಬ್ಬ, ನಾಳೆ ಸಂಕ್ರಾಂತಿ, ನಾಳದ್ದು ಕನು ಹಬ್ಬ. ಈ ರೀತಿಯಲ್ಲಿ ಈ ಹಬ್ಬವು ಸ್ವಲ್ಪ ವಿಸ್ತರಿಸ್ಕೊಂಡಿದೆ. ತುಂಬ ಪ್ರಸಿದ್ಧವಾದದ್ದು ಸಂಕ್ರಾಂತಿ. ಕಾರಣ ಸೂರ್ಯನ ಸಂಕ್ರಮಣ. ಸೂರ್ಯ ಮಕರ ರಾಶಿಗೆ ಬಂದರೆ ಅದನ್ನು ಮಕರ ಸಂಕ್ರಮಣ ಅಂತ ಕರೀತಾರೆ. ಬೇರೆ ಯಾವ ಸಂಕ್ರಮಣಕ್ಕೂ ಇಲ್ಲದ ಒಂದು ವಿಶೇಷತೆ ಈ ಸಂಕ್ರಮಣಕ್ಕಿದೆ. ಕಾರಣ ಏನಪ್ಪ ಅಂದರೆ, ಇಲ್ಲಿಂದ ಉತ್ತರಾಯಣ ಪ್ರಾರಂಭವಾಗುತ್ತೆ. ದೇವತೆಗಳ ಹಗಲು ಅಂತಕ್ಕಂಥ ಕಾಲ ಯಾವುದಿದೆ ಅದು ಪ್ರಾರಂಭವಾಗುತ್ತೆ ಈ ದಿವಸದಿಂದ. ಹೀಗಾಗಿ ಇದನ್ನು ಅತ್ಯಂತ ಪುಣ್ಯಕಾಲ ಅಂತ ಕರೀತಾರೆ. ಉತ್ತರಾಯಣದಲ್ಲಿ ಸರ್ವಶ್ರೇಷ್ಠ ಕಾರ್ಯಗಳು ಯಾವುದನ್ನು ಮಂಗಳ ಕಾರ್ಯಗಳು ಅಂತ ನಾವು ಉಪನಯನ, ವಿವಾಹ ಇತ್ಯಾದಿ ಯಾವ ಶುಭ ಕಾರ್ಯಗಳಿದ್ದಾವೆ ಅದೆಲ್ಲದಕ್ಕೆ ಈ ಕಾಲ ಅತ್ಯಂತ ಶುಭ ಅಂತ ನಿರ್ಣಯಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ, ರವಿಯ ಸಂಚಾರ. ರವಿ ಪ್ರಖರವಾಗಿದ್ದಾಗ ಅವನು ಲೋಕ ಕರ್ಮಸಾಕ್ಷಿ ಅಂತ ಅವನಿಗೆ ಹೆಸರು. ಲೋಕ ಬೆಳಗ್ತಕ್ಕಂಥ ವಿಶೇಷವಾದ ಶಕ್ತಿ ಅವನು. ಹೀಗಾಗಿ ಅವನಿಲ್ಲದೆ ಯಾವ ಕೆಲಸಗಳು ನಮಗೆ ಅಷ್ಟು ಒಪ್ಪಿಗೆ ಇಲ್ಲ. ಈ ಕಾರಣದಿಂದಾಗಿ ಅವನು ಬಲಿಷ್ಠನಾಗಿದ್ದಾಗ, ಅವನ ದಾರಿ, ಅವನ ಪಥ ತುಂಬ ಪ್ರಖರವಾಗಿದ್ದಾಗ ನಮಗೆಲ್ಲರಿಗೂ ಶ್ರೇಯಸ್ಸದು. ಬೆಳಕಿದ್ದರೆ ತಾನೇ ನಮಗೆ ಆನಂದ. ಹೀಗಾಗಿ ಈ ಕಾಲ ಅತ್ಯಂತ ಪುಣ್ಯಕಾಲ ಅಂತ ನಿರ್ಣಯಿಸಲಾಗಿದೆ. ಸಂಕ್ರಮಣ ಅಂತಂದರೆ ಬದಲಾವಣೆ ಅಂತ ಅರ್ಥ ಅಲ್ವಾ? ಬದಲಾವಣೆ ಅಂದರೆ ಬದುಕಿನ ಬದಲಾವಣೆ ಅಂತ. ಶ್ರೇಷ್ಠ ಮಾರ್ಗದ ಕಡೆಗೆ, ಯಾವುದೋ ಒಂದು ತಪ್ಪು ದಾರಿಯಲ್ಲಿದ್ದರೆ ಅದರಿಂದ ಹೊರಳಿ ಉತ್ತಮವಾದ ದಾರಿಗೆ ಸೇರಿಕೊಳ್ತಕ್ಕಂಥದ್ದು ಪಥ ಬದಲಾವಣೆ ಅಂತ ಅದರ ಅರ್ಥ ಅಲ್ವಾ? ಹೀಗಾಗಿ ನಮ್ಮ ಬದುಕಿನ ಬದಲಾವಣೆ ಉನ್ನತದ ಕಡೆಗೆ. ಉತ್ತರಾಯಣ ಅಂತಂದರೆ, ಉತ್ತರ ಅಂತಂದ್ರೆ ಏನು? ಶ್ರೇಷ್ಠ ಅಂತ ಅರ್ಥ. ಹೀಗಾಗಿ ಶ್ರೇಷ್ಠದ ಕಡೆಗೆ ಪ್ರಯಾಣಿಸುವಾಗ ಸೂರ್ಯನು ಕೂಡ, ನಾವು ಕೂಡ ಉನ್ನತದ ಕಡೆಗೆ, ಶ್ರೇಷ್ಠದ ಕಡೆಗೆ. ಮನುಷ್ಯನ ಲೌಕಿಕ ಬದುಕಿನಲ್ಲಿ ಯಾವುದೋ ಒಂದು ಅಡ್ಡದಾರಿ ಹಿಡಿದಿರ್ತಾನೆ ಮನುಷ್ಯ. ಯಾವುದೋ ಒಂದು ಕಾರಣದಿಂದಾಗಿ, ಯಾವುದೋ ಒಂದು ಸಂಪರ್ಕದಿಂದಾಗಿ, ಅಥವಾ ಇನ್ಯಾವುದೋ ವ್ಯಸನದಿಂದಾಗಿ, ಅಥವಾ ಇನ್ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕ್ಕೊಂಡು ಒಂದು ತಪ್ಪು ದಾರಿ ಹಿಡಿದು ಬಿಟ್ಟಿರ್ತೀವಿ. ಅಥವಾ ಒಂದು ನತದೃಷ್ಟ ದಾರಿಯಲ್ಲಿ ಸಂಚರಿಸ್ತಾ ಇರ್ತೀವಿ. ಯಾವುದೇ ಸೌಲಭ್ಯಗಳಿಲ್ಲದ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಬದುಕು. ಅದು ಸೂರ್ಯನ ಕೃಪೆಯಿಂದ ಉತ್ತರದ ಕಡೆಗೆ, ಶ್ರೇಷ್ಠದ ಕಡೆಗೆ ಹೋಗಲಿ ಅಂತ ಅಧ್ಯಾತ್ಮ ದೃಷ್ಟಿಯಿಂದ ಗಮನಿಸ್ಕೊಂಡ್ರೆ, ಪರಮಾತ್ಮನ ಕಡೆಗೆ ಸೂರ್ಯ ಏನನ್ನು ಸೂಚಿಸ್ತಾನಪ್ಪ ಅಂತಂದರೆ, ಅಂತರಂಗದೊಳಗಿರ್ತಕ್ಕಂಥ ಆ ದಿದೀಪ್ಯಮಾನವಾಗಿ ಬೆಳಗುವ ಆ ಜ್ಯೋತಿ ಸಾರವನ್ನು ಸೂಚಿಸ್ತಾನೆ. ಸೂರ್ಯ ಅಂದರೆ ಬೆಳಕು, ಬೆಳಕು ಅಂದರೆ ದೀಪ. ಆ ದೀಪ ಎಲ್ಲಿದೆಪ್ಪ? ಹೃದಯದಲ್ಲಿದೆ. ಹೀಗಾಗಿ ಆ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮ ದಿವ್ಯವಾದ ಬೆಳಕನ್ನು ನನಗೆ ಕರುಣಿಸಿ, ಅದರ ಆಲಂಬನದ ಮೇಲೆ, ಅದರ ಒಂದು ಬೆಳಕಿನ ಸಹಾಯದ ಮೇಲೆ ಪರಮಾತ್ಮ ಅಂತಕ್ಕಂಥ ಶ್ರೇಷ್ಠ ತತ್ವ ಯಾವುದಿದೆ ಅಥವಾ ಶ್ರೇಷ್ಠತೆ ಯಾವುದಿದೆ ಅಲ್ಲಿಗೆ ನನ್ನನ್ನು ಕರೆದೊಯ್ಯಲಿ. ಅದಕ್ಕೆ ಇದೊಂದು ರಥ, ಸೂರ್ಯನ ರಥಗಳೇನಿದ್ದಾವೆ ಆ ರಥದಲ್ಲಿ ನಮ್ಮನ್ನು, ನಮ್ಮ ಆತ್ಮವನ್ನಿರಿಸಿ ಕರೆದೊಯ್ಯಲಿ ಭಗವಂತನ ಕಡೆಗೆ ಅಂತಕ್ಕಂಥ ಒಂದು ತತ್ವ ಇದರೊಳಗೆ ಅಡಕವಾಗಿದೆ. ಇದನ್ನೆಲ್ಲ ನಾವು ನಾಳೆ ಚಿಂತನೆ ಮಾಡಬೇಕು. ನಾಳೆನೂ ಮಾಡೋಣ. ಈ ದಿವಸ ಈ ಭೋಗಿ
ಹಬ್ಬವಾದರೂ ಏನಪ್ಪ ಹೇಳುತ್ತೆ, ಭೋಗಿ ಮಂಟಲು ಅಂತ ತೆಲುಗಿನಲ್ಲಿ, ಆ ಕಡೆ ಆಂಧ್ರದಲ್ಲಂತೂ ತುಂಬ ವಿಶೇಷವಾದ ಒಂದು ಆಚರಣೆ ಇದು. ಅಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನಮ್ಮ ದಕ್ಷಿಣ ಭಾರತದಲ್ಲೇ ಇದರ ಆಚರಣೆ ಚೆನ್ನಾಗಿದೆ. ಏನು ಭೋಗಿ ಅಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಹಳೆಯ ವಸ್ತುಗಳು ಅಥವಾ ಹಳೆಯ ಯಾವುದು ಬೇಡದ್ದೋ ಅಂಥವುಗಳನ್ನು ಸುಟ್ಟಾಕಬೇಕು. ಭೋಗಿ ಮಂಟಲು ಅಂತ ಆ ಕಡೆ ಹೇಳ್ತಾರೆ. ಮಂಟ ಅಂತಂದರೆ ಬೆಂಕಿ ಅಂತ. ಅದನ್ನೆಲ್ಲ ಸುಟ್ಟಾಕ್ಬಿಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಕೊಬ್ಬರಿಯನ್ನು ಸುಡ್ತಕ್ಕಂಥದ್ದು, ಇದೆಲ್ಲ ಪ್ರಾದೇಶಿಕವಾಗಿ ಬೇರೆ ಬೇರೆ ಆಗಿದೆ. ವಸ್ತುತಃ ಇದರ ಅರ್ಥ ಕೂಡ ಇದೆ, ನಮ್ಮ ಹಳೆಯ ಚಿಂತನೆಗಳನ್ನು ಸುಟ್ಟಾಕಿ, ನಮ್ಮ ಹಳೆಯ ಯಾವುದೋ ಕಹಿ ಘಟನೆ ಆಗಿರುತ್ತದಲ್ಲ ಈ ವರ್ಷದಲ್ಲಿ, ಅದೆಲ್ಲವೂ ಮರೆತು ಹೋಗಿ ಹೊಸ ಬದುಕಿನ ಕಡೆಗೆ ಹೊಸ ತಿರುವು ಸಿಕ್ಕು ನಮಗೆ ಒಂದು ಉತ್ತರದ ಕಡೆಗಿನ ಪ್ರಯಾಣ ಆಗಲಿ. ಇದೆಲ್ಲ ಚಿಂತನೆ, ಹಳೆಯ ಕೆಟ್ಟ ಆಲೋಚನೆಗಳು, ಕೆಟ್ಟ ಸಂಘಗಳು, ಕೆಟ್ಟ ಬಾಂಧವ್ಯಗಳು, ಇವುಗಳನ್ನೆಲ್ಲ ಸುಟ್ಟಾಕುವಂಥ ಒಂದು ತತ್ವವನ್ನು ಈ ಭೋಗಿ ಮಂಟಲು ಹೇಳುತ್ತೆ. ಮನೆಯ ವಸ್ತುಗಳನ್ನು ಸುಟ್ಟಾಕೋದು ಭೌತಿಕವಾಗಿ ಕಣ್ಣಿಗೆ ಕಾಣೋ ಹಾಗೆ, ಆದರೆ ಯಾವುದು ನಮಗೆ ಕೆಡುಕೋ, ಹಳೆಯ ವಸ್ತುಗಳು ಅಂತಂದರೆ ಏನು, ಬೇಡವಾಗಿರತಕ್ಕಂಥದ್ದು ಅಂತ. ಹೀಗಾಗಿ ಬೇಡವಾದದ್ದು ಯಾವ ಚಿಂತನೆ ಇದೆಯೋ ಮನುಷ್ಯರಿಗೆ ಬೇಡ. ವಿದ್ಯಾರ್ಥಿಗಳಿಂದ ಗಮನಿಸೋಣ, ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಸಲಿಗೆ ಬೇಡ. ಅದು ನಿಜವಾಗಿ ಭೋಗಿ ಮಂಟಪದಲ್ಲಿ ಆ ಮಂಟಲಲ್ಲಿ ಸುಡ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ನೋಡಿ, ನೀವು ಅಂದರೆ ಮೊಬೈಲ್ ತಗೊಂಡೋಗಿ ಹೆಸ್ಬಿಟ್ಟಿರ, ಆಮೇಲೆ ಅದರ ಅರ್ಥ ಅದಲ್ಲ. ಅಂದರೆ ನನಗೆ ಬೇಡವಾದದ್ದನ್ನು ನಾನು ಅದನ್ನು ಮನಸ್ಸಿನಲ್ಲಿ ಸುಟ್ಟಾಕ್ತಾಯಿದ್ದೀನಿ. ಯಾವುದೋ ಒಂದು ವ್ಯಸನಕ್ಕೆ ಸಿಕ್ಕಾಕೊಂಡಿದ್ದೀರಾ, ಆ ವ್ಯಸನ ನಿಮಗೆ ವಸ್ತುತಃ ಬೇಡ. ಅದರಿಂದ ನಿಮ್ಮ ಶರೀರಕ್ಕೆ ತೊಂದರೆ, ಮಾನಸಿಕವಾಗಿ ತೊಂದರೆ. ನೀವೊಂದು ಸಲ ಹಾಸ್ಪಿಟ್ಲಿಗೆ ಸೈಕಾಲಜಿ ಆ ವಿಭಾಗಕ್ಕೆ ಒಂದು ಸಲ ಹೋಗಿ ಬನ್ನಿ, ಸೈಕ್ಯಾಟ್ರಿಸ್ಟ್ಗಳನ್ನು ಒಂದು ಸಲ ಭೇಟಿ ಮಾಡಿದ್ರೆ ಈ ಮೊಬೈಲ್ ಅಂತಕ್ಕಂಥ ಶನೈಶ್ಚರ ಯಾವ ಮಟ್ಟಿಗಿನ ತೊಂದರೆ ಮಾಡುತ್ತೆ ಅಂದರೆ, ಮನುಷ್ಯನ ಬದುಕನ್ನು ತಿಂತಾ ಇದೆ. ಒಂದು ಮೊಬೈಲ್ ಪಾಪ ಮಕ್ಕಳಿಗೆ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗ್ತಾಯಿದೆ, ತಂದೆ ತಾಯಂದ್ರೆ ಕಷ್ಟ, ಹೀಗಾಗ್ಬಿಟ್ಟಿದೆ. ಅದು ಆ ಒಂದು ಯಾವುದು ಅಟ್ಯಾಚ್ಮೆಂಟ್ ಇದೆ, ಅದರಿಂದ ನಾನು ಹೊರಗೆ ಬರ್ತೀನಿ, ಅದನ್ನು ಡಿಟ್ಯಾಚ್ಮೆಂಟ್, ಅದೇ ಸುಟ್ಟಾಕೋದು ಅಂತಂದರೆ ಅಲ್ಲಿಂದ ಭೋಗಿ ಅರ್ಥವನ್ನು ನಾವು ಕಂಡುಕೊಳ್ಬೇಕು. ಹಾಗೆ ಮಾಡಿದ್ರೆ ನೋಡಿ, ಹಬ್ಬದ ಆಚರಣೆಯನ್ನು ನಾನು ಅನುಭವಿಸ್ತಾ ಹಾಗಾಗತ್ತೆ. ಅದು ಆ ಕೆಟ್ಟತನ ಅನ್ನೋದು ಹೋಗಿ ಸುಟ್ಟಾಕಿ ಮತ್ತೆ ಹೊಸತನ. ಏನಪ್ಪ ಅಂದರೆ, ನನ್ನ ಬದುಕಿಗೆ ಏಳಿಗೆಗೆ ಏನು ಬೇಕು? ಒಬ್ಬ ವಿದ್ಯಾರ್ಥಿಗೆ ಅಧ್ಯಯನ ಮಾಡಬೇಕು ತುಂಬ ಚೆನ್ನಾಗಿ. ಅವನು ಹೇಗೆ ಅಂದರೆ ಪಾಂಡಿತ್ಯ ಹಾಗೆ ನಲಿದಾಡಬೇಕು. ಯಾವ ಪುಸ್ತಕದ ಯಾವ ಪಾಠ ಕೇಳಿದ್ರೂ ನನ್ನ ತಲೆಯಲ್ಲಿ ಇದೆಯಪ್ಪ, ಅದರ ಸಾರ ಸಹಿತವಾಗಿ ಹಾಗಿರಬೇಕು. ನಾನು ಯಾವುದೋ ಒಂದು 10-15 ಪ್ರಶ್ನೆಗೆ ರೆಡಿ ಆಗೋದಲ್ಲ. ನಾನು ಇಡೀ ಅಷ್ಟು ಪುಸ್ತಕಗಳ ಸಾರ ನನ್ನ ತಲೆಯಲ್ಲಿರಬೇಕು. ಅದು ಜೀವನ ಪೂರ್ತಿ ನೆನಪು ಇರಬೇಕು. ಹಾಗೆ ನೀವು ಯಾವುದೇ ರಂಗ ತೆಗೆದುಕೊಳ್ಳಿ, ಯಾವುದೋ ಕೆಲಸದಲ್ಲಿರಿ, ಬೇಡದಿರ್ತಕ್ಕಂಥ ಕೆಲಸಗಳು ಸಾಕಷ್ಟು, ಇಷ್ಟು ದಿವಸ ಏನೋ ತಪ್ಪು ಮಾಡಿಬಿಟ್ಟಿರ್ತೀರ. ಆ ತಪ್ಪು ಮಾಡಿದ್ದರ ನೆನಪು, ಅದರ ಕಹಿ, ಅದನ್ನೇ ಸುಟ್ಟಾಕಿ. ಯಾವುದೋ ಒಂದು ಬಾಂಧವ್ಯ ಮನೆ ಕುಟುಂಬಗಳಲ್ಲೇ ಹೀಗಿರ್ತದೆ, ಕಿತ್ತಾಡ್ಕೊಂಡ್ಬಿಟ್ಟಿರ್ತಾರೆ, ಜಗಳ ಆಡ್ಕೊಂಡ್ಬಿಟ್ಟಿರ್ತಾರೆ. ಆಯಿತು, ಅಲ್ಲಿ ಮುಗಿದಿನ ಉತ್ತರ ಶ್ರೇಷ್ಠದ ದಾರಿ ಸಿಕ್ಕಿದೆಯಪ್ಪ ಸಂಕ್ರಾಂತಿ ಮೂಲಕ. ಹೀಗಾಗಿ ಆ ಸೂರ್ಯ ಹೇಗೆ ಪ್ರಖರವಾದ ತನ್ನ ಕಿರಣಗಳನ್ನು ಚೆಲ್ಲಿ ಕತ್ತಲನ್ನು ಓಡಿಸಿದ್ದಾನೋ, ಆ ರೀತಿಯಲ್ಲಿ ಈ ಎಲ್ಲ ಕತ್ತಲು ಅಳಿದು ಹೋಗಲಿ, ಸುಟ್ಟು ಹೋಗಲಿ. ಆ ಸೂರ್ಯ ಕಿರಣಗಳು ಹೊಸ ಬೆಳಕನ್ನು, ಹೊಸ ದಾರಿಯನ್ನು, ಇದೆಯಲ್ಲ ಕುವೆಂಪು ಅವರ ಪದ್ಯ, ಹೊಸ ಬೆಳಕಿನ ಏನು ತೆರೆದಿದ್ದೇ ಮನೆ ಓ ಬಾ ಅತಿಥಿ ಅಂತ. ಇದು ಈ ದೃಷ್ಟಿಯಲ್ಲೇ ಕುವೆಂಪು ಅವರು ಬರೆದಿದ್ದು. ಹೊಸ ಬೆಳಕು ಅಂತಂದರೆ ಹೊಸ ಆಲೋಚನೆಗಳು ಬರಲಿ, ಹೊಸ ಸಂಘ, ಸತ್ಸಂಗ ಅಂತಕ್ಕಂಥದ್ದು ದೈವವೇ ವಸ್ತುತಃ ಸಂಘ. ಯಾರ ಸಂಘ? ಉಪನಿಷತ್ತೇ ಹೇಳುತ್ತೆ ಬಿಡಿ, ಕಥೆಗೂ ಈಗ ವಸ್ತುತಃ ಅಂತೂ ಈ ಹಳೆಯ ಚಿಂತನೆಗಳನ್ನೆಲ್ಲ ಹರಿದು ಹಾಕಿ, ಕೆಟ್ಟದ್ದು ಯಾವುದು ಬೇಡವೋ ಅದು ಬೇಕಾಗಿರ್ತಕ್ಕಂಥದ್ದು ಸದಾ ಕಾಲ ಇಟ್ಕೊಳ್ಬೇಕು. ಅದರ ಜೊತೆಗೆ ನಾವು ನಮ್ಮ ಪ್ರಯಾಣ ಮುಂದುವರಿಸಬೇಕು. ಯಾವುದು ಬೇಡವೋ ಅದನ್ನು ಸುಟ್ಟಾಕಿ ಈ ದಿವಸ ಭೋಗಿ ಆ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೂರ್ಯನ ಸಂಕ್ರಮಣ ಹಲವು ಜನರಿಗೆ ಒಂದು ರೀತಿಯ ನೋಡಿ, ಸೂರ್ಯನ ಪಥ ಬದಲಾವಣೆಯಾಗಿದೆ, ಆದರೆ ಸೂರ್ಯ ಸಂಚರಿಸ್ತಾ ಇರತಕ್ಕಂಥದ್ದು ಶನೈಶ್ಚರದ ಮನೆಯಲ್ಲಿ. ಹೀಗಾಗಿ ಅವನ ಪ್ರಭಾವ ಹೇಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ಹಾಗೆ ಇರುತ್ತೆ. ಯುಗಾದಿ ಬರಬೇಕು, ಅಲ್ಲಿಂದ ನಿಜವಾಗಿ ಅವನ ಶುಭ ಫಲ ಅಂತಕ್ಕಂಥದ್ದು ಎಲ್ಲರಿಗೆ ದಾನವಾಗಿ ಕೊಡ್ತಾನೆ ಶುಭ ಫಲಗಳನ್ನು. ಅಲ್ಲಿವರೆಗೆ ಸೂರ್ಯನ ಆರಾಧನೆಯನ್ನು ಮಾಡಬೇಕು, ಶಿವನ ಪ್ರಾರ್ಥನೆಯನ್ನು ಮಾಡಬೇಕು. ಈ ದಿವಸವಂತೂ ತಪ್ಪದೆ
ಆ ಸೂರ್ಯ ನಾರಾಯಣನ ಸ್ಮರಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಎಲ್ಲ ನಾವು ಇನ್ನು ಯುಗಾದಿವರೆಗೆ ಸೂರ್ಯನ ಆರಾಧನೆಯನ್ನೇ ಕಾಣ್ತೀವಿ. ಮುಂದೆ ಬರತಕ್ಕಂಥ ರಥಸಪ್ತಮಿ ಆಗಬಹುದು ಅಥವಾ ಶಿವರಾತ್ರಿಯಲ್ಲೂ ನಾವು ಕಾಣ್ತಕ್ಕಂಥ ಆ ಶಿವಸ್ವರೂಪ ಯಾರು, ಯಾವ ರವಿಯನ್ನೇ ನಾವು ಶಿವ ಅಂತ ಕರೀತಕ್ಕಂಥದ್ದು. ಹೀಗೆಲ್ಲ ಮುಂದೆ ಇರತಕ್ಕಂಥದ್ದು ಸೂರ್ಯ ಆರಾಧನೆ ಸಂಬಂಧಿಸಿರ್ತಕ್ಕಂಥದ್ದು. ಯಾಕೆ ಅಂದರೆ ಸೂರ್ಯ ನಮ್ಮ ಆರೋಗ್ಯವನ್ನು ಕೊಡ್ತಕ್ಕಂಥವನು. ಈ ಸಂದರ್ಭದಲ್ಲಿ ಚಳಿಗಾಲ, ಎಲ್ಲರ ಆರೋಗ್ಯ ಹಾಳಾಗಿಬಿಟ್ಟಿರುತ್ತೆ. ಹೀಗಾಗಿ ಆರೋಗ್ಯ ಪ್ರದಾತ ಯಾರಂದರೆ ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಹೀಗಾಗಿ ಸೂರ್ಯನ ಪ್ರಾರ್ಥನೆಯನ್ನು ತಾವೆಲ್ಲ ಮಾಡಿಕೊಳ್ಳಿ. ಈ ದಿವಸ ಅವನು ಹೊಸ ಬೆಳಕನ್ನು ಕೊಡಲಿ ತಮ್ಮೆಲ್ಲರ ಬದುಕಿಗೆ. ಶಾಸ್ತ್ರಿಗಳೇ, ಇವತ್ತು ಭೋಗಿ ಹಬ್ಬ ಇದೆ, ಜೊತೆಗೆ ಮಕರ ಸಂಕ್ರಾಂತಿ. ಸೂರ್ಯ ಪಥವನ್ನು ಬದಲಿಸ್ತಾ ಇದ್ದಾನೆ. ಇವತ್ತು ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಮೊದಲಿಗೆ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಶಾಸ್ತ್ರಿಗಳೇ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಾಂದ್ಯ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ ದಿವಸ. ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಅನುರಾಧ ನಕ್ಷತ್ರ, ಹೀಗಾಗಿ ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರವಿ, ಕುಜ ಮತ್ತು ಬುಧರನ್ನು ಕಾಣ್ತಾ ಇದ್ದೀವಿ, ಅದು ಧನು ರಾಶಿಯಲ್ಲಿ. ರವಿಯ ಸಂಕ್ರಮಣ ಇದೆ ಈ ದಿವಸ, ಅವನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಕರ ರಾಶಿಯಲ್ಲಿ ಈಗಾಗಲೇ ಶುಕ್ರನನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸೂರ್ಯನ ಸಂಕ್ರಮಣ 10ನೇ ಮನೆಗೆ, ದಶಮ ಸ್ಥಾನದಲ್ಲಿ ಸೂರ್ಯನಿಗೆ ದಿಗ್ಬಲ, ಕುಜನಿಗೆ ಸೂರ್ಯನಿಗೆ 10ನೇ ಮನೆಗಳ ದಿಗ್ಬಲ. ವೃತ್ತಿಯಲ್ಲಿ ಒಂದು ವಿಶೇಷವಾದ ಅಧಿಕಾರ, ಮಾನ್ಯತೆ, ಮತ್ತು ಬಹಳ ಮುಖ್ಯವಾಗಿ ಶುಕ್ರ ಇದ್ದಾನೆ. ಶುಕ್ರನ ಜೊತೆಗೆ ಸೂರ್ಯ ಸೇರಿಬಿಟ್ರೆ ಶುಕ್ರೇಣ ರಂಗಾಯುಧೈಹಿ ಅಂತ ಹೇಳುತ್ತೆ. ಹೀಗಾಗಿ ರಂಗಕರ್ಮ, ಸಿನಿಮಾ, ನಾಟ್ಯ ಮತ್ತು ಯಾವುದು ನಾಟಕ, ಇಂತಹ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ನಿರ್ದೇಶಕರಿಗೆ, ಪಾತ್ರ ಅಭಿನಯ ಮಾಡ್ತಕ್ಕಂಥವ್ರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮ್ ಡಿಸೈನರ್ಸ್ಗೆ ಮತ್ತು ಮೇಕಪ್ ಆರ್ಟಿಸ್ಟ್ಗಳಿಗೆ, ಯಾಕಂದರೆ ಶುಕ್ರನ ಪ್ರಭಾವದಿಂದಾಗಿ. ಹೀಗೆ ರಂಗಸಜ್ಜು ಮಾಡ್ತಕ್ಕಂಥ ಯಾವುದು ಆರ್ಟಿಸ್ಟ್ ಇದೆಯೋ ಅಲ್ಲಿಂದ ಶುರುವಾಗುತ್ತೆ. ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಸೆಟ್ ಡಿಸೈನರ್ಸ್ ಅಂತೀವಲ್ಲ, ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಸ್ವಲ್ಪ ಹುಷಾರು. ನೀರಿನ ತೊಂದರೆಗಳು, ಕಂಟಕಗಳು, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ, ಒಂದು ರೀತಿಯ ವ್ಯಥೆ, ಅಂಥದ್ದೊಂದು ಲಕ್ಷಣ ಕೂಡ ಇದೆ. ಹೀಗಾಗಿ ನೀವು ತಪ್ಪದೇ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ರಾಶ್ಯಾಧಿಪತಿ ಶುಕ್ರ ಭಾಗ್ಯದಲ್ಲೇ ಇದ್ದಾನೆ, ತುಂಬ ಒಳ್ಳೆಯದು. ರವಿ ಬಂದು ಸೇರ್ಪಡೆ ಆದರೆ ನಿಮ್ಮ ಅದೃಷ್ಟವನ್ನು ಇನ್ಯಾರೋ ತೊಗೊಂಡು ಹೋಗಿಬಿಡ್ತಾರೆ. ಇಬ್ಬರು ಎಕ್ಸಾಮನ್ನು ಬರೆದಿದ್ದರೆ ಇಬ್ಬರು ಅದೇ ಏನು ಸಮಬುದ್ಧಿ, ಆದರೆ ಅದೃಷ್ಟವಶಾತ್ ಅವರಿಗೆ ಒಳ್ಳೆಯ ವ್ಯಾಲ್ಯುವೇಟರ್ ಸಿಕ್ಕಿರ್ತಾರೆ, ನಿಮಗೆ ಸಿಕ್ಕಿರಲ್ಲ. ಈ ರೀತಿಯಲ್ಲಿ ಆಗ್ತಕ್ಕಂಥ ಅದೃಷ್ಟಹೀನತೆ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ. ಮತ್ತು ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಅಸಮಾಧಾನ ಇದೆ. ಆದರೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಹಾಲು, ಕ್ಷೀರ, ಇಂಥ ಕ್ಷೇತ್ರ ಅಂದರೆ ಕ್ಷೀರ ಸಂಬಂಧಿ, ಡೈರಿ ಪ್ರಾಡಕ್ಟ್, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಅನುಕೂಲ ಕಾಣ್ತೀರಾ. ಇನ್ನು ಉಳಿದ ಹಾಗೆ ಕುಟುಂಬ ಸೌಖ್ಯ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ, ಆತಂಕವಿಲ್ಲ. ಸೂರ್ಯನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಪ್ರತಿ ದಿವಸ 1 ತಿಂಗಳುಗಳ ಕಾಲ ನಿರಂತರವಾಗಿ, ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಗೂ ಅವನಿಗೂ ಶತ್ರುತ್ವ ಇದೆ. ಹೀಗಾಗಿ ಪ್ರತಿ ದಿವಸ ಸೂರ್ಯ ನಮಸ್ಕಾರವೋ ಅಥವಾ ಸೂರ್ಯ ಪ್ರಾರ್ಥನೆ, ಆದಿತ್ಯ ಹೃದಯ ಹೇಳ್ಕೊಳ್ತಕ್ಕಂಥದ್ದು, ಸೂರ್ಯ ಸ್ತುತಿ ಯಾವುದಾದ್ರೂ ಸರಿ, ಅದನ್ನು ಮಾಡೋದು ಒಳ್ಳೆಯದು. ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ, ಭಯ ಆತಂಕವನ್ನು ಸೂಚಿಸ್ತಾ ಇದೆ. ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ, ಸೂರ್ಯ ಹಾಗೂ ಆಂಜನೇಯ ಎರಡನ್ನು ಪ್ರಾರ್ಥಿಸಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಸೂರ್ಯನ ಸಂಕ್ರಮಣ ಆರೋಗ್ಯವನ್ನು ಹಾಳು ಮಾಡುತ್ತೆ. ಮೂಳೆ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಮತ್ತು ಬಹಳ ಮುಖ್ಯವಾಗಿ ಸಹೋದರಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ. ನಿಮಗೆ ಈ ದಿವಸ ಮಾತಿನ ಸೌಕರ್ಯ ಇಲ್ಲ, ಮಾತಿನಿಂದ ತೊಂದರೆಗಳು, ಹಣಕಾಸಿನ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಸಾಲ, ಇನ್ಯಾವುದೋ ಶತ್ರುಗಳ ಬಾಧೆ, ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಈ ದಿವಸ. ತಪ್ಪದೇ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ತಪ್ಪದೇ ಈಶ್ವರನಿಗೆ ಗೋಧಿ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಹಣಕಾಸಿನ ಅಧಿಪತಿಯಾಗಿರ್ತಕ್ಕಂಥ ರವಿ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಸಂಗಾತಿಯಲ್ಲಿ
ಹಣಕಾಸಿನ ಅವರಲ್ಲಿ ನಂಬಿಕೆ ಇಟ್ಟು ಹಣ ಕೊಡ್ತಕ್ಕಂಥದ್ದು ಅಥವಾ ಹಣಕಾಸಿನ ಹೆಲ್ಪ್ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಸಾಧ್ಯತೆ ಇದೆ. ಆದರೆ ಕಲಹವೂ ಇದೆ. ಸ್ವಲ್ಪ ಮಟ್ಟಿಗಿನ ವಾತಾವರಣ ಸ್ವಲ್ಪ ಬೆಂಕಿ ವಾತಾವರಣದಲ್ಲಿ ಇರ್ತೀರ. ಆದರೆ ಹಣಕಾಸಿನ ಮಟ್ಟಿಗೆ ಮಾತ್ರ ಸಹಾಯ ಸಿಗ್ತಾ ಇರುತ್ತೆ. ಲಾಭಾಧಿಪತಿಯೂ ಅಲ್ಲಿ ಸೇರಿದ್ದಾನೆ. ಹೀಗಾಗಿ ಚೆನ್ನಾಗಿದೆ, ಹಣಕ್ಕೇನು ಕೊರತೆ ಇಲ್ಲ. ಮುಖ್ಯವಾಗಿ ಅದೇ ರಂಗಕೌಶಲ್ಯ ಆ ಕ್ಷೇತ್ರಗಳೆಲ್ಲ ಕೆಲಸ ಮಾಡೋರಿಗೆ ಬಹಳ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹಿರಿಯರ ಸಹಕಾರ ಮತ್ತು ಬಂಧುಗಳಲ್ಲಿ ಆತ್ಮೀಯತೆ, ವಿಶ್ವಾಸ, ಪ್ರೀತಿ ಈ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಷಷ್ಠಕ್ಕೆ ಹೋಗ್ತಾ ಇದ್ದಾನೆ. ಷಷ್ಠದಲ್ಲಿ ತುಂಬ ಶಕ್ತಿಯನ್ನು ತಂದುಕೊಡ್ತಾನೆ ಸೂರ್ಯ. ಹೀಗಾಗಿ ಗೆಲುವು ನಿಮ್ಮದಾಗುತ್ತೆ. ಕೆಲಸ ಕಾರ್ಯಗಳದ್ದು ಅನುಕೂಲ ಉಂಟಾಗುತ್ತೆ. ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಅನುಕೂಲ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈಗ ವಸ್ತುತಃ ಇದು ಬೆಳೆಯ ಹಬ್ಬ, ಸುಗ್ಗಿ ಕಾಲ ಅಲ್ವಾ. ಹೀಗಾಗಿ ಎಲ್ಲ ರೀತಿಯ ಅನುಕೂಲತೆಗಳು, ಸೇವಕರ ಸಹಾಯಕರ ಅನುಕೂಲತೆ, ಇನ್ಯಾವುದೋ ಒಂದು ಧಾನ್ಯ ಸಂಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಇವುಗಳಿಗೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ಸೂರ್ಯನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಲಾಭವನ್ನು ಕಾಣ್ತೀರ ಈ ದಿವಸ. ವಹಿವಾಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಸೂರ್ಯನ ಸಂಕ್ರಮಣ ಪಂಚಮ ಸ್ಥಾನಕ್ಕೆ ಹೋದರೆ ಬುದ್ಧಿ ಪ್ರಖರವಾಗಿರುತ್ತೆ. ಆದರೆ ಅನ್ಯ ಕಾರ್ಯ, ಇನ್ನೊಬ್ಬರ ಕೆಲಸ, ಇನ್ನೊಬ್ಬರ ಸೇವೆ, ಇನ್ನೊಬ್ಬರಿಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋದಾಗಿರುತ್ತೆ. ಹೀಗಾಗಿ ಯೋಚನೆ ಮಾಡಿ, ಅದರ ಪಾಲು ನಿಮಗೆ ಎಷ್ಟು ಬರ್ತಾ ಇದೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸಂಶಯ ಇಲ್ಲ. ಆದರೆ ಜೀವನ ಪೂರ್ತಿ ತೆಗೆಯೋದು ಆಗಿಬಿಟ್ರೆ ಅದು ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಶ್ಯೂರಿಟಿ ಇತ್ಯಾದಿಗಳಲ್ಲಿ ಹುಷಾರು. ದಿವಸ ಅತಿಯಾದ ನಂಬಿಕೆ ಅದು ನಿಮ್ಮನ್ನು ತೊಂದರೆ ಮಾಡಬಹುದು, ಗಮನ ಇರಲಿ. ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ವಲ್ಪ ಬೆಂಕಿ ವಾತಾವರಣ ಇರುತ್ತೆ. ಅವರ ಬಾಂಧವ್ಯ ನಿಮಗೂ ಅವರನ್ನು ಕಂಡ್ರೆ ಆಗದೆ ಹೋಗ್ತಕ್ಕಂಥದ್ದು ಈ ರೀತಿಯಲ್ಲೂ ಇದೆ ಈ ದಿವಸ. ಹೀಗಾಗಿ ತಪ್ಪದೇ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಘ್ನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಈ ದಿವಸ ತೊಡಕು, ಅನ್ಯರಿಂದಾಗಿ ತೊಡಕು ಅದು ಉಂಟಾಗುತ್ತೆ. ಈ ದಿವಸ ಸೂರ್ಯನ ಸಂಕ್ರಮಣ, ಲಾಭಾಧಿಪತಿ ಚತುರ್ಥಕ್ಕೆ ಹೋದರೆ ಮನೆ ನಿರ್ಮಾಣ ಅಥವಾ ವಾಹನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಯೋಚನೆಗಳು. ಇನ್ನೇನು ಧನುರ್ಮಾಸ ಮುಗೀತು, ಪುಷ್ಯಮಾಸವೂ ಮುಗಿತಾ ಇದೆ. ಮುಂದೆ ಒಳ್ಳೆಯ ಕಾಲ ಅಂತ ಹೇಳಿ ಈ ರೀತಿಯ ಆಲೋಚನೆ, ಈ ಥರ ಒಂದು ಸಾಧ್ಯತೆ. ಸತ್ಕಾರ್ಯಗಳ ಕಡೆಗೆ ಒಂದು ಗಮನ ಬರತಕ್ಕಂಥದ್ದು, ಸ್ನೇಹಿತರ ಬಂಧುಗಳ ವಿಶ್ವಾಸ ಗಳಿಸ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಕರ್ಮಸ್ಥಾನದಲ್ಲಾಗೋ ತೊಡಕುಗಳಿಂದಾಗಿ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ರವಿಯ ಸಂಕ್ರಮಣ ನಿಮ್ಮ ಪಾಲಿಗೆ ಒಂದು ಧೈರ್ಯ, ಸಾಹಸ, ಉತ್ಸಾಹ ಇವುಗಳನ್ನೆಲ್ಲ ತಂದುಕೊಡುತ್ತೆ. ತುಂಬ ಚೆನ್ನಾಗಿದೆ. ಈ ದಿವಸ ಕಠಿಣವಾದ ಕಾರ್ಯಗಳನ್ನು ನಿಭಾಯಿಸ್ತೀರ. ಕೆಲಸದಲ್ಲಂತೂ ಈ ದಿವಸ ಜಯ ಸಿಗುತ್ತೆ. ಇನ್ನು ಮೇಲೆ ತುಂಬ ಚೆನ್ನಾಗಿದೆ. ನಿಮ್ಮ ವೃತ್ತಿಯ ಅಧಿಪತಿಗೆ ಅವನ ಪ್ರಯಾಣ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲೂ ಕೂಡ ವಿಶಿಷ್ಟವಾದ ಸಾಧನೆ, ಮಾನ್ಯತೆ, ಗೌರವ, ವಿಶೇಷ ಅಧಿಕಾರಗಳು ಸಿಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ತುಂಬ ಸಹಾಯವಾಗುತ್ತೆ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶುಭ ಫಲವನ್ನು ಕಾಣ್ತೀರಾ, ಹೆಚ್ಚಿನ ಹಣ ಸಂಪಾದನೆ ಕಾಣ್ತೀರಾ. ಈ ದಿವಸ ಧನಸ್ಥಾನಕ್ಕೆ ರವಿ ಸಂಕ್ರಮಣವಾದರೆ ಸ್ವಲ್ಪ ಮಾತು ರೂಕ್ಷವಾಗಿರುತ್ತೆ, ಅಂದರೆ ಒರಟು ಮಾತು, ಅದರಿಂದಾಗಿ ಕುಟುಂಬದ ವಾತಾವರಣ ಹಾಳಾಗಬಹುದು. ಹೆಣ್ಣುಮಕ್ಕಳ ಜೊತೆಗೆ ಒರಟಾಗಿ ಮಾತಾಡಿ ಅವರನ್ನು ನೋಯಿಸ್ತಕ್ಕಂಥ ಒಂದು ಸ್ವಭಾವ ಬಂದುಬಿಡುತ್ತೆ. ಸಮಾಧಾನ, ತಾಳ್ಮೆ ಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ಸಂಗಾತಿಯ ಅನುಕೂಲ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿದೆ. ಅಷ್ಟಮದಲ್ಲಿ ಮಂದಿ ಉದಯಾಗಿದೆ. ವಸ್ತು ನಷ್ಟತೆ ಕಳ್ಕೊಳ್ಳೋದು, ಇನ್ನೇನೋ ಹಳೆಯ ವಸ್ತು ಸುಟ್ಟಾಕ್ತೀನಿ ಅಂತ ಹೇಳಿ ಯಾವುದೋ ಮುಖ್ಯವಾದದ್ದು ಕಡತ ತಗೊಂಡೋಗಿ ಬೆಂಕಿಗೆ ಬಿಸಾಕು, ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ಹುಷಾರು, ಎಚ್ಚರ ವಹಿಸಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ರವಿ ಬರ್ತಾ ಇದ್ದಾನೆ. ಹೀಗಾಗಿ ಅಲ್ಪ ಧನವಾನ್ ಲುಬ್ಧ ಅನ್ಯಭಾಗ್ಯ ರತಃ ಅಂತ ಹೀಗೆಲ್ಲ ಹೇಳುತ್ತೆ ಶಾಸ್ತ್ರ. ಏನತ್ರ ಅರ್ಥ ಅಂತಂದರೆ ಹಣ ನಷ್ಟ ಮಾಡ್ಕೊಳ್ತೀರಾ. ಲುಬ್ಧ ಅಂದರೆ ಸ್ವಲ್ಪ ಜಿಪುಣತನ ಜಾಸ್ತಿ ಆಗುತ್ತೆ. ಸಹಜ ಅಲ್ವಾ, ಹಣ ಬರೋದು ನಿಂತರೆ ಜೇಬಿಗೆ ಕೈ ಹೋಗೋದಿಲ್ಲ, ಹಾಗಾಗುತ್ತೆ. ಮತ್ತು ನಷ್ಟ, ಮತ್ತು ಆರೋಗ್ಯದಲ್ಲೂ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು, ಕಣ್ಣಿನ ಬಾಧೆಗಳು ಬರ್ತಕ್ಕಂತಹ ಸಾಧ್ಯತೆ, ಅದೃಷ್ಟಹೀನತೆ ಉಂಟಾಗ್ತಕ್ಕಂಥದ್ದು,
ಈ ರೀತಿಯಲ್ಲಿ ಸ್ವಲ್ಪ ತೊಡಕು ಇದೆ. ರವಿಯಿಂದಾಗಿ ಸ್ವಲ್ಪ ಫಲ ಬರುತ್ತೆ ಆ ರೀತಿಯಲ್ಲಿ. ಹೀಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ಕೆಲಸ ಕಾರ್ಯಗಳಲ್ಲೆಲ್ಲ ನಿಗಾ ಎಚ್ಚರ ಇಟ್ಕೊಳ್ಳಿ. ಉಳಿದ ಹಾಗೆ ಕರ್ಮಾಧಿಪತಿಯೂ ಇದ್ದಾನೆ, ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣ್ತೀರ. ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅಸಮಾಧಾನ ಸೂಚಿಸ್ತಾ ಇದೆ. ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ವ್ಯಯಕ್ಕೆ ಬಂದರೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ನಷ್ಟತೆ ಇದನ್ನು ಸೂಚಿಸ್ತಾ ಇದೆ. ನಿನ್ನಿಂದಲೇ ಹಾಳಾಯಿತು, ಇಬ್ಬರು ಪರಸ್ಪರ ಕಿತ್ತಾಡ್ಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಮತ್ತು ಆತ್ಮೀಯರು ತುಂಬ ಹಚ್ಚಿಕೊಂಡು ಅವ್ರು ದೂರ ಆಗಿಬಿಡ್ತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಶುಕ್ರನೂ ಅಲ್ಲೇ ಇದ್ದಾನೆ, ರವಿಯೂ ಅಲ್ಲೇ ಇದ್ದಾನೆ. ಹೀಗಾಗಿ ಹೆಚ್ಚಿನ ಖರ್ಚು, ಆರೋಗ್ಯದಲ್ಲಿ ವ್ಯತ್ಯಾಸ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ತೊಡಕಿದೆ. ಫೆಬ್ರವರಿ ಮುಗಿಬೇಕು, ಅಲ್ಲಿವರೆಗೂ ಸ್ವಲ್ಪ ವೀಕ್ ಆಗಿರ್ತದೆ. ಆದರೆ ಬುದ್ಧಿಶಕ್ತಿ ಚೆನ್ನಾಗಿದೆ. ಅಲ್ಲಿ ಪಂಚಮದ ಗುರು ತುಂಬ ಒಳ್ಳೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗೇ ಇದೆ, ಸಂಶಯ ಇಲ್ಲ ಅದರಲ್ಲಿ. ಕೆಲಸ ಕಾರ್ಯಗಳು ಅಷ್ಟೇ. ಕುಜನ ಸಂಚಾರ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಪ್ರಾರ್ಥನೆಗೆ ತಪ್ಪದೇ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಇವೆಲ್ಲ ಮಾಡಿಸೋದು ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಬಲ ಇದೆ. ರವಿ ಲಾಭಕ್ಕೆ ಬಂದರೆ ಉತ್ಕೃಷ್ಟವಾದ ಲಾಭ ಸಿಗ್ತಕ್ಕಂಥದ್ದು. ಸಾಲ ಬಾಧೆಯಿಂದ ಹೊರಗೆ ಬರ್ತೀರಾ, ಅನ್ಯೋನ್ಯತೆ ಉಂಟಾಗುತ್ತೆ, ತುಂಬ ಚೆನ್ನಾಗಿದೆ. ವ್ಯವಹಾರಗಳಲ್ಲಿ ತುಂಬ ವಿಶೇಷವಾದ ಅನುಕೂಲ. ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಇವರೇ. ಈ ದಿವಸ ಸ್ವಲ್ಪ ಉದರ ಬಾಧೆ ಬರ್ಬೋದು, ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶೀಘ್ರಕಾರಿಣೇ ನಮಃ ಮಂತ್ರ ಹೇಳ್ಕೊಳ್ಳಿ, ಬಹಳ ಬೇಗ ಕೆಲಸಗಳಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.